ಸಾಹೇಬರು ನಮ್ಮ ಮೇಲೆ ಎಷ್ಟೇ ದಬ್ಬಾಳಿಕೆ ಮಾಡಿರ್ಬೋದು, ನಮಗೇನೇ ತೊಂದರೆ ಕೊಟ್ಟಿರ್ಬೋದು, ಆದರೂ ಅವ್ರಿಗೆ ಸಸ್ಪೆಂಡ್ ಮಾಡ್ತಿದ್ದಾರೆ ಅಂದಾಗ ಮನಸ್ಸಿಗೆ ತುಂಬ ನೋವಾಯಿತು. ಬೇಜಾರು ಯಾಕಣ್ಣ ಮಾಡ್ಕೋಬೇಕು? ಮಾಡಿದುಣ್ಣ ಮಹಾರಾಯ ಅನ್ನೋ ಮಾತು ಕೇಳಿಲ್ವಾ ನೀನು? ಆ ಯಪ್ಪ ಏನು ಸ್ವಲ್ಪ ಮೆರೆದಿದ್ದಾನ? ಅಂಬುಜ, ಸ್ವಲ್ಪ ನೋಡ್ಕೊಂಡು ಮಾತಾಡು. ಪಾಪ ಸಂಜೆ ಬೇಜಾರಾಗಲ್ವಾ? ಅವರಪ್ಪ ಏನು ಅಂತ ಅವಳಿಗೂ ಗೊತ್ತಿದೆ ಬಿಡಿಯಕ್ಕೆ. ಸ್ವಲ್ಪ ಸುಮ್ಮನೆ ಇರ್ತೀಯೇನೆ. ಸಂಜನಾ, ಬೇಜಾರು ಮಾಡ್ಕೋಬೇಡಮ್ಮ. ತವ್ರ ಮನೆ ಬಗ್ಗೆ ಯಾರೇ ಕೆಟ್ಟದಾಗಿ ಮಾತಾಡಿದ್ರು ಬೇಜಾರಾಗೋದು ಸಹಜ. ಈಗಿನ ನಿನ್ನ ಮನಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಮ ತಂದೆಯವ್ರಿಗೆ ಒಳ್ಳೇದಾಗುತ್ತೆ ಬಿಡು. ಅವ್ರು ಮಾಡಿರೋ ತಪ್ಪಿಗೆ ಕೊಡ್ತಿರೋ ಶಿಕ್ಷೆ ಇದು ಅತ್ತೆ. ಅದರಿಂದ ನನಗೇನು ಬೇಜಾರಿಲ್ಲ. ಏನಮ್ಮ ಸಂಜನಾ, ಇಷ್ಟು ದಿನ ನೀನು ಅಪ್ಪನ ಮಗಳಾಗಿದ್ದೋಳು ಈಗ ಅಪ್ಪನಿಗೆ ವಿರುದ್ಧವಾಗಿ ಮಾತಾಡ್ತಿದ್ಯಾ? ನೀವೇ ಹೇಳಿಲ್ವಾ ಆಂಟಿ, ಮಾಡಿದುಣ್ಣೋ ಮಾರಾಯ ಅಂತ? ಹಾಗಾದ್ರೆ ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ ಅಂತ ನೀನು ಒಪ್ತೀಯಾ? ಒಪ್ಲೇಬೇಕು. ಅದಕ್ಕೆ ಅಲ್ವಾ ಅವ್ರನ್ನ ಸಸ್ಪೆಂಡ್ ಮಾಡಿರೋದು. ಸಾಹೇಬರು ತುಂಬ ಚೆನ್ನಾಗಿ ಇದ್ರು, ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರು. ಆಮೇಲೆ ಸಹವಾಸ ದೋಷದಿಂದ ಹಾಳಾಗೋದು. ರಿಟೈರ್ಡ್ ಆಗೋ ಟೈಮು ಹೀಗೆಲ್ಲ ಆಗಬಾರ್ದಾಗಿತ್ತು. ಸಾಹೇಬ್ರ ಜೊತೆ ಮೊದಲಿಂದ ಕೆಲಸ ಮಾಡಿರೋದ್ರಿಂದ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇದ್ರ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೆಯದು. ಅಪ್ಪ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಯಾರ ಬಗ್ಗೆನೂ ಯಾವ ವಿಷಯ ಕೇಳೋಕ್ಕೂ ನನಗೀಗ ವ್ಯವಧಾನ ಇಲ್ಲ. ನಾನು ಹೇಳಬೇಕು ಅಂತಿರೋದು ನಿಮ್ಮ ಬಗ್ಗೆನೇ. ರೀ, ಅದೇನು ಅಂತ ಕೇಳಿಸ್ಕೊಳ್ರಿ. ಅದೇನ್ ವಿಷಯ ಅಂತ ಹೇಳೋ. ಯಾಕೆ ಮೀನಾಮೇಷ ಎಣಿಸ್ತಾ ಇದೀಯಾ? ಅದು ಸ್ಟೇಷನಿಂದ ಕಾಲ್ ಬಂದಿತ್ತು. ಈ ತಿಂಗಳೇ ನಿಮ್ಮ ರಿಟೈರ್ಮೆಂಟ್ ಅಂತೆ. ನರಸಿಂಹ, ಏನೋ ಹೇಳ್ತಿದ್ಯಾ? ಹೌದತ್ತೆ, ಈಗ ತಾನೇ ಭರತಣ್ಣ ಫೋನ್ ಮಾಡಿ ಅಪ್ಪನ ರಿಟೈರ್ಮೆಂಟ್ ಬಗ್ಗೆ ಹೇಳಿದ್ರು. ಮಗ ಪೊಲೀಸ್ ಆಫೀಸರ್ ಆಗಿದ್ದಿದ್ರೆ ಅವನ್ನೆಲ್ಲ ಚೆನ್ನಾಗಿ ನೋಡ್ಕೋತಾನೆ ಅಂತ ನೆಮ್ಮದಿಯಿಂದ ರಿಟೈರ್ಡ್ ಆಗ್ಬೋದಾಗಿತ್ತು. ಆದರೆ ಈಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮುಂದೊಂದು ತಿಂಗಳು ನಾನು ರಿಟೈರ್ಡು. ನಿಮ್ಮನ್ನೆಲ್ಲ ಹೆಂಗೆ ನೋಡ್ಕೊಳ್ಳಿ?